ಇಲ್ಲ. ಯಾಕೆಂದ್ರೆ ಮೊದಲನೇ ಟೆಸ್ಟಲ್ಲಿ 5 ವಿಕೆಟ್ಗಳನ್ನು ಗೆದ್ದ. ಇಂಗ್ಲೆಂಡ್ ಬಿಗಿದ್ರೆ ಎರಡನೇ ಇನ್ನಿಂಗ್ಸಲ್ಲಿ ದೊಡ್ಡ ಮೊತ್ತದ ಅಂತರದಿಂದ ಭಾರತ ಅಥವಾ ಇಂಡಿಯಾ ಇಂಗ್ಲೆಂಡನ್ನು ಮನುಷ್ಯನನ್ನು ಈಗ ನಾವು ನೋಡಿದ್ದೀವಿ. ವಿಶೇಷವಾಗಿ ಇಂಗ್ಲೆಂಡ್ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಈ ಕ್ರಿಕೆಟಿನ ಜನ್ಮಭೂಮಿ, ತಾಯಿ. ಹೀಗಾಗಿ ಅದು ಅವರ ಆಟ. ಅದರಲ್ಲಿ ನಮ್ಮ ಭಾರತೀಯರು ಸಹ ಒಳ್ಳೆಯ ಒಂದು ಆಟವನ್ನು ತೋರಿಸ್ತಾ ಇರುವಂಥದ್ದು. ಜಗದಲ್ಲಿ ವಿಶೇಷವಾಗಿ ಬಲಿಷ್ಠವಾದ ತಂಡಗಳಲ್ಲಿ ಒಂದು ಅನ್ನೋದು ಈಗಾಗಲೇ ಗೊತ್ತಿರುವಂಥದ್ದು. ಇವತ್ತಿನ ಪ್ರಕಾರ 3ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಇದ್ದರೆ 4ನೇ ಸ್ಥಾನದಲ್ಲಿ ಭಾರತದ ಒಂದು ರೀತಿ ಸಮೀಪದಲ್ಲಿದ್ದಾರೆ ಇಬ್ಬರು ಕಾಂಪಿಟೇಷನ್ದೆಲ್ಲ. ಇಲ್ಲೇ ಈ ಒಂದೊಂದು ಗೆಲುವು ಸಹಿತ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾಯಿದೆ ಇತ್ತೀಚೆಗಂತೂ. ಯಾಕಂದರೆ ಕ್ರಿಕೆಟಿಗೂ ಸಹಿತ ಅದರಲ್ಲೂ 5 ದಿನಗಳ ಟೆಸ್ಟಿಗೆ ಭಾಳಷ್ಟು ನಿಯಮಗಳನ್ನ ಬದಲಾವಣೆ ಮಾಡಿಕೊಂಡು ಆದಷ್ಟು ರಿಸಲ್ಟ್ ಓರಿಯೆಂಟೆಡ್ ಅನ್ನುವಂಥ ಒಂದು ಮ್ಯಾಚ್ಗಳು ಮಾಡಿದ್ದು ಭಾಳ ಗಮನಾರ್ಹದ. ಸಾಕಷ್ಟು ಬದಲಾವಣೆ ಆಗಿದ್ದಾವೆ ಇವತ್ತು. ಯಾಕೆಂದರೆ ಮೊದಲಾಗಿದ್ರೆ ಏನಾಗ್ತಿದ್ದಪ್ಪ ಅಂದ್ರೆ 5 ದಿನ ಆದರೂ ಸಾಕಾಗ್ತಿರಲಿಲ್ಲ, ಇನ್ನೂ ಆಡ್ತಾನೆ ಇರ್ತಿದ್ರು ಟುಕ್ಕು 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 ಅಂತೇಳಿ. ಇವತ್ತು ಅದಿಲ್ಲ, ಹೆಟ್ 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 ಟೆಸ್ಟಿಗೆ ಬಂದುಬಿಟ್ಟದೆ ಇವತ್ತು. ಹೀಗಾಗಿ ಈ ಟೆಸ್ಟ್ಗಳೇ ಬಗ್ಗೆ ಕುತೂಹಲ ಹೆಚ್ಚಾಗಲಿಕ್ಕೆ ಜನ ಕೂಡ್ಲಿಕ್ಕೆ ಇದ್ದಾರೆ. ನಡುವಂತಿ ಕ್ರಿಕೆಟ್ ಅಂದರೆ ಬೇಸದ ಜನ ಆ ಸ್ಟೇಡಿಯಮ್ದಲ್ಲೇ ಕೂಡ್ತಾ ಇರಲಿಲ್ಲ. ಇವತ್ತು ಅದು ಪರಿಸ್ಥಿತಿ ಇದೆ, ಏನು ಬಂದಿಲ್ಲ.